ದಾಳಿಯಿಂದ ಈ ಒಂದು ತನಿಖೆ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದು ಬಲಿಷ್ಠವಾದಂಥ ಮನಸ್ಥಿತಿ ಅವರಲ್ಲಿ ಬೆಳೀತಾ ಇದೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮ ಗಮನಿಸಬೇಕಾಗಿದೆ. ಕಾರಣ SIT ನಿಲ್ಲಪ್ಪ, ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಒಂದು ವೇಳೆ ಅವ್ರು ಇಲ್ಲ ಅಂದರೆ ಭಾಳ ಸಂತೋಷ, ಇದ್ದರೆ ಅವ್ರ ಶಿಕ್ಷೆ ಆಗಲೇಬೇಕು. ಎಷ್ಟೇ ಎತ್ತರದ ಮನುಷ್ಯ ಇರಲಿ, ಎಷ್ಟೇ ದೇವ ಮಾನವನಿರಲಿ, ತಪ್ಪಾಗಿದೆ ತಪ್ಪು ಅಂತ ಹೇಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರಬೇಕಾಗಿದೆ. ಅದಾಗಬೇಕಾಗಿದ್ದರೆ SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು, ಅದರಲ್ಲೂ ಪ್ರಣವ್ ಮೋಹಂತಿ ಮೇಲೆ ಜೊತೆಗೆ ಸಿದ್ದರಾಮಯ್ಯವರ ಮೇಲೆ ಭಾಳಷ್ಟು ವಿಶ್ವಾಸವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈಗ ನಾವು ಚಿಂತನೆ ಮಾಡುವಂಥದ್ದು, ಹೇಳುವಂಥದ್ದು, ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಬದಲಾಗಬೇಕಾ ಅನ್ನುವಂಥ ಮಾತನ್ನು, ಅದ್ರ ಜೊತೆಗೆ ಇವರು ಬದಲಾಗೋಕ್ಕಿಂತ ಸುತ್ತ ಬರಬೇಕಾಗಿದೆ. ಅವರು ಆಗದ ಮುಂದುವರಿಬೇಕು ಅನ್ನೋದು ಭಾಳಷ್ಟು ಚಿಂತಕರ ಅಭಿಪ್ರಾಯ. ಅದೇ ಕಾಲ ಜನರ ಅಭಿಪ್ರಾಯನೂ ಜನರು ಇವತ್ತು ಬಯಸ್ತಾ ಇರೋದು ಅಲ್ಲಿ ನಡೆದಂಥ ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನ್ಯಾಯ ಆ ಸತ್ತಂಥ ವ್ಯಕ್ತಿಗಳಿಗೆ, ಅನ್ಯಾಯಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಸಿಗಲಿ, ಅವರ ಮನೆಯವರಿಗೆ ಒಂದಿಷ್ಟು ಅವ್ರ ನೆಮ್ಮದಿ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯರು ಬದಲಾಗದೆ ಉಳಿಯುವುದನ್ನು ಯೋಗ್ಯ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.